ನೀವು ಒಳ್ಳೆ ಅಫಿಷಿಯಲ್ ಪರ್ಸನ್ ಆಗಿ ಒಳ್ಳೆ ಜಾಸ್ತಿ ಒಂದು 6 ಲಕ್ಷದ ಮೇಲೆ ನಾನು ಪೇಮೆಂಟ್ ತೊಗೊಂಡಿದ್ರೆ ಸೊ ನಿಮ್ಮ ಸ್ಯಾಲ್ರಿಲೂ ಡೈರೆಕ್ಟ್ ಟ್ಯಾಕ್ಸ್ ಕಟ್ ಆಗುತ್ತೆ. 7 ಲಕ್ಷ ಮೇಲೆ ಅಲ್ವಾ? 7 ಲಕ್ಷ ಮೇಲೆ ಆದರೆ ಡೈರೆಕ್ಟ್ ಟ್ಯಾಕ್ಸ್. ಇದು ವಿಡಿಯೋ ಏನಕ್ಕೆ ಮಾಡ್ಕೋತಾ ಇದ್ದೀವಿ ಅಂತಂದರೆ ನೋಡಿ, ಈ ಥರ ನಾವೆಲ್ಲರೂ ಕೇಳಬೇಕು ಅನ್ನೋದಕ್ಕೋಸ್ಕರನೇ. ಒಳ್ಳೆಯದು ಸರ್, ಇವಾಗ ನೀವೇನು ಸೈಟ್ ಐತೆ ನಮ್ಮದು, ಅದಕ್ಕೆ ಹೆಂಗೆ ಕೆಲಸ ಆಗ್ತದೆ ಅಂತ ಕೇಳಿದ್ರಿ. ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲಿ ಒಳ್ಳೆ ರೋಡ್ ಆಗಬೇಕು, ಒಳ್ಳೆ ಮೋರಿ ಆಗಬೇಕು, ಜೋರಾಗಿ ಮಳೆ ಬಂದ್ರೂ ಒಂದು ತೊಟ್ಟು ನೀರು ನಿಲ್ಬಾರ್ದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಇಲ್ವಾ? ಬಟ್ ನೀವೇನಾದ್ರೂ GST ಆಗಲಿ ಟ್ಯಾಕ್ಸ್ ಆಗಲಿ ಕಟ್ಟಿಲ್ಲ ಅಂದರೆ ನಿಮ್ಮನ್ನು ಜೈಲಿಗೆ ಹಾಕ್ತಾರಾ ಇಲ್ವಾ? ಹೌದು. ಅದೇ ಥರ ಇವರು ಆ ಥರ ಕೆಲಸ ಮಾಡಲಿಲ್ಲ ಅಂದರೆ ನಾವೆಲ್ಲ ಸೇರಿ ಅವ್ರಿಗೆ ಜೈಲಿಗೆ ಹಾಕ್ಬೇಕೋ ಬೇಡ? ಆಗ್ತಾ ಇಲ್ಲಲ್ಲ. ಅಲ್ಲ, ನಾವು ಹಾಕ್ಬೇಕೋ ಬೇಡ? ಇನ್ನೂ ದೇಶ ಹಂಗೆ ಆಗ್ಬಿಟ್ಟಿದೆ. ಯಾರು ದೇಶ ಅಂದರೆ ಯಾರು ಸರ್? ನಮ್ಮದೇ, ನಾನೇ, ನಾವೇ, ನೀವೇ ಅಲ್ವಾ? ಸೊ ದೇಶ ಚೇಂಜ್ ಆಗಬೇಕು ಅಂದರೆ ಮೊದಲು ಯಾರು ಚೇಂಜ್ ಆಗಬೇಕು ಸರ್? ನಾವೇ ಚೇಂಜ್ ಆಗಬೇಕು. ಸೊ ಮೊದಲು ನಾವು ಚೇಂಜ್ ಆಗೋಣ, ನಾವು ಕೇಳೋವಂಥರಾಗೋಣ. ನಾವು ಇದನ್ನೆಲ್ಲ ನೋಡಯ್ಯ, ಇದಕ್ಕೆ ದುಡ್ಡು ಎಷ್ಟು ಖರ್ಚಾಯಿತು, ಇದಕ್ಕೆ ಯಾರು ಕಾಂಟ್ರಾಕ್ಟು, ಎಷ್ಟು ದಿವಸದಲ್ಲಿ ಮುಗಿಸ್ತೀಯಾ, ಮತ್ತು ಇದಕ್ಕೆ ಒಂದೊಂದು ರೂಪಾಯಿನೂ ಎಷ್ಟು ಹೇಗೆ ಖರ್ಚಾಯಿತು, ಮತ್ತು ಇದು ನೀರು ನಿಲ್ಲೋಣ ಅನ್ನೋದು ಗ್ಯಾರಂಟಿ ಏನು, ಇದನ್ನೆಲ್ಲ ನಮ್ಮನ್ನು ಕೇಳ್ಬಿಟ್ಟು ಮಾಡ್ಬೇಕಾದ್ರು ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಬೇಕಾಗ್ತದೆ. ಜವಾಬ್ದಾರಿ ಅಲ್ವಾ? ಸೊ ನೀವು ನೋಡಿದ್ರೆ ಎಜುಕೇಟೆಡ್ ಥರ ಕಾಣ್ತಿದ್ದೀರಾ. ಸೊ ನೀವು ಹಂಗೆ, ಅದಕ್ಕೆ ನೀವು ಇಷ್ಟು ಮಾತಾಡ್ತೀರಾ, ಚೆನ್ನಾಗಿ ಇದು ಮಾಡ್ತೀರಿ. ಅಲ್ಲ, ಈಗ ಇದು ಈ BBMP ಕಾಂಟ್ರಾಕ್ಟ್ ತಾನೆ? ಹೌದು ಸರ್, ಅದೇನೇ ನಾವು ಅದಕ್ಕೇ ಎಲ್ಲ ಕೆಲಸ ನಡೀತಾ ಇದೆ. ಇದು ನಿಜವಾಗ್ಲೂ ಫೈನಲ್ ಆಗಿ ಈ ನೀರು ಆ ಕೊನೆಗೆ ಹೋಗ್ತಾ ಇದೆ. ಅಲ್ಲಿಂದ ಮತ್ತೆ ಎಲ್ಲಿಗೆ ಡೈವರ್ಟ್ ಆಗ್ತಾ ಇದೆ ಅನ್ನೋದೇನೆ ನಾನು ಕನ್ಫ್ಯೂಷನ್. ದಾರಿ ಇಲ್ಲ, ಅದನ್ನ ನಾವು ಕೇಳ್ಬೇಕಲ್ಲ. ಒಂದ್ಸತಿ ಇಲ್ಲೆಲ್ಲ ಇಳ್ಕೊಂಡ್ಬಿಟ್ರಲ್ಲ, ನೀರು ಕಟ್ಕೊಂಡ್ಬಿಟ್ಟು ತುಂಬಾ ಇದಾಯ್ತು. ನೋಡಿ, ಅದಕ್ಕೇನೆ ತಂದು ಕುಯ್ದು ಎಲ್ಲ ಕಟ್ ಮಾಡಿ ಅದಕ್ಕೋಸ್ಕರನೇ ನೋಡಿ, ಇಲ್ಲಿಂದ ನೋಡಿ ಆ ಮೂಲೆಗೆ ಹೋಗುತ್ತೆ, ಮತ್ತೆ ಅಲ್ಲಿಂದ ಡಿಸ್ಚಾರ್ಜಿಂಗ್ ಇಲ್ಲ. ಎಲ್ಲಿ ಹೋಗ್ತಾ ಇದೆ ಡೈವರ್ಷನ್ ಅನ್ನೋದೇ ನನಗೆ ಕಾಣಲಿಲ್ಲ. ಇಲ್ಲ. ಸೊ ಅದಕ್ಕೋಸ್ಕರನೇ ನಾನು ಇದನ್ನೆಲ್ಲ ನೋಡ್ತಾ ಇದ್ದೀನಿ. ನೀವು ಯಾರಪ್ಪ ಈ ಕಾಂಟ್ರಾಕ್ಟರಾ? ಬನ್ನಿ ಇಲ್ಲಿ. ರಜಾ, ನಿಮ್ಮ ಹೆಸರು? ಮೂರ್ತಿ ಸರ್. ಮೂರ್ತಿ ಅವರೇ, ನೋಡಿ ಇದೆಲ್ಲ ಕೆಲಸ ಮಾಡಿಸ್ತಾ ಇದ್ದೀರಾ. ಎಷ್ಟು ದುಡ್ಡು ಸಿಕ್ತು ನಿಮಗೆ? ಎಷ್ಟು ಕಾಂಟ್ರಾಕ್ಟರ್ ನೀವು? ಮತ್ತು ಹೆಂಗೆ, ಯಾವ ಥರ ಕೆಲಸ ಮಾಡಿಸ್ತಾ ಇದ್ದೀರಾ? ಅದೇನು ನಮ್ಗೆ ಗೊತ್ತಿಲ್ಲ ಸರ್, ನಾವು ಕೂಲಿ ಕಾರ್ಮಿಕರು, ನಾವು ಕೆಲಸ ಮಾಡೋಕೆ ಬಂದಿದ್ದೀವಿ. ನಮಗೇನು ಆ ಥರದ್ದೇನು ಗೊತ್ತಿಲ್ಲ ಅಷ್ಟೇ. ನಾವು ಮಾಮೂಲಿ ಡೈಲಿ ಕೆಲಸ ಮಾಡಿದ್ರೆ ಒಂದು 800 ರೂಪಾಯಿ ಕೊಡ್ತಾರೆ. ನೀವು ಕೂಲಿ ಮಾಡೋಕೆ ಬಂದಿರೋದು ಅಷ್ಟೇ? ಅವ್ರು ಹೇಳ್ದಂಗೆ ನೀವು ಇಲ್ಲಿ ಈ ಥರ ಕೆಲಸ ಮಾಡೋದ್ರೆ ಆ ಥರ ಕೆಲಸ ಮಾಡೋ ಕೂಲಿ ಕಾರ್ಮಿಕರು ಅಷ್ಟೇ ನೀವು? ಹೌದು ಅಷ್ಟೇ ಸರ್, ನಮಗೇನು ಗೊತ್ತಿಲ್ಲ ಮಿಕ್ಕಿದ್ದು. ಹೌದು. ಮತ್ತೆ ಇದಕ್ಕೂ ನೀವು ಓನರು ಗೊತ್ತಿಲ್ವಾ ನಿಮಗೆ? ಸರ್, ಓನರ್ ಗೊತ್ತಿಲ್ಲ ನಮಗೆ, ಮೇಸ್ತ್ರಿ ಗೊತ್ತು. ಅಲ್ಲಪ್ಪ, ಈಗೇನು ಕೆಲಸ ನಡೀತಾ ಇದೆ ಇದಕ್ಕೆಲ್ಲ ದುಡ್ಡು ನೀವು ಕೊಟ್ಟಿದ್ದೀರಾ, ನಿಮ್ಗೆ ಗೊತ್ತಿಲ್ವಾ? ಅದು ಗೊತ್ತು ಸರ್, ಎಲ್ಲರಿಗೂ ಗೊತ್ತು. ಹೆಂಗೆ? ಇದು ಪ್ರಪಂಚಕ್ಕೆ ಗೊತ್ತು, ಟ್ಯಾಕ್ಸ್ ಕಟ್ತೀವಲ್ಲ ಸರ್. ನೋಡ್ದಾ, ಇವನು ಓನರೇ ಹುಡುಗ. ನೋಡಿ, ಅವ್ರಿಗೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತಂತ ವಿಷಯ. ಆದರೂ ಏನು ಗೊತ್ತಿಲ್ಲದಂತಾರೆ ನಾವು ಮೂರ್ಖರ ಥರ ಇರ್ತೀವಿ. ತಪ್ಪು ತಾನೇ ಅದು? ತಪ್ಪೇತ ಸರ್ ಎಲ್ಲ. ಮತ್ತೆ ಈ ಥರ ಕೇಳಿದಕ್ಕೆ ನನ್ನನ್ನು ಹುಚ್ಚ ಅಂತಂದ್ರು, ನಿಜಾನಾ? ಯಾರು ಸರ್ ಅಂದಿದ್ದು? ಇಲ್ಲ, ಈ ತರ ಕೇಳಿದ್ರೆ ನನ್ನನ್ನ ಇವನು ಹುಚ್ಚಿಡ್ದೈತೆ ಅಂತಂದ್ರು. ಗೊತ್ತಿಲ್ದೇ ಇರೋರು ಮಾತಾಡ್ತಾರೆ ಸರ್. ಗೊತ್ತಿಲ್ದೇ ಇರೋ ನೀವ್ ಹೇಳಿ, ನಾನು ಹುಚ್ಚನ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ? ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಾ? ಸರಿ, ಇವಾಗ ನೀನು ಓನರ್ ಆಗಿ ಯಾವ ತರ ಕೆಲಸ ಇರ್ಬೇಕಿದು? ಕ್ವಾಲಿಟಿ ಚೆನ್ನಾಗಿ ಮಾಡ್ಬೇಕು ಕೆಲಸ. ಕ್ವಾಲಿಟಿ ಇದೆಯಾ ಇವಾಗ ಇದ್ರಲ್ಲಿ? ಅಲ್ಲ, ಇದ್ರಲ್ಲಿ ಕ್ವಾಲಿಟಿ ಇದೆಯಾ? ನಮ್ಗೆ ಅದು ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ ಸರ್, ಯಾಕಂದ್ರೆ ಅದೆಲ್ಲ ಕಾಂಟ್ರಾಕ್ಟ್ಗೆ ಇಲ್ಲ ಇಂಜಿನಿಯರ್ಗೆ ಅವ್ರಿಗೆ ಗೊತ್ತು, ನಮಗೆಲ್ಲ ಗೊತ್ತಿಲ್ಲ ಸರ್. ಸರಿ, ಈಗ ನಾವು ಮನೆ ಕಟ್ಟಿದ್ರೆ ಅದಕ್ಕೆಲ್ಲ ಹೆಂಗೆ ಗಟ್ಟಿಯಾಗಿ ಕಂಬಿ ಆಗಲಿ ಎಲ್ಲ ಆಗಲಿ ನಾವು ಕೇಳ್ತೀವ ಇಲ್ವಾ? ನಾವು ಇಂಜಿನಿಯರ್ ಅಲ್ಲ ಅಂದ್ರೂ ಕೇಳ್ತೀವಿ ಸರ್. ಕೇಳದ ನೀನು ನಿಮ್ಮ ಕಾಂಟ್ರಾಕ್ಟರ್ಗೆ? ಸರ್ ಇಲ್ಲ ಸರ್, ಕಾಂಟ್ರಾಕ್ಟರ್ ನಂಬರ್ ಕೇಳಲ್ಲ ನೀನು. ಯಾಕೆ ಗೊತ್ತಾ? ಆಮೇಲೆ ನಿನ್ನ ಕೂಲಿಗೆ ಕತ್ರಿ ಆಗ್ಬಿಡುತ್ತೆ. ಆ ಭಯ ನಿನಗೆ? ಹತ್ರ ಅವ್ರ ದೊಡ್ಡವ್ರ ನಂಬರ್ ಎಲ್ಲ ಇಟ್ಕೊಳ್ಳಲ್ಲ. ಹೌದು, ಖಂಡಿತ ನೀನು ಕೇಳೋಕ್ಕಾಗಲ್ಲ. ಆದ್ರೂ ಒಬ್ಬ ಪ್ರಜೆ ಆಗಿ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು. ನಾವು ಕೂಲಿ ಕಾರ್ಮಿಕರೇ ಆಗಲಿ ಯಾರೇ ಆಗಲಿ ಈ ದೇಶದ ಮಾಲೀಕರು ನಾವು. ಇದನ್ನು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ನೀನು ಮಾಲೀಕನೇ, ನಾನು ಮಾಲೀಕನೇ, ಪ್ರತಿಯೊಬ್ಬರೂ ಈ ದೇಶದ ಮಾಲೀಕರು. ಇದನ್ನು ನೆನ್ಪಿಟ್ಕೊಳ್ಳಿ. ಈ ದೇಶದಲ್ಲಿ ಒಂದು ರೋಡ್ ಆಗಲಿ ಒಂದು ಆಸ್ಪತ್ರೆ ಆಗಲಿ ಏನೇ ಅದ್ಭುತ ನಡೆದ್ರೂ ಒಬ್ಬ ಸಾಮಾನ್ಯ ವ್ಯಕ್ತಿ ದುಡ್ಡಿಂದನೇ ನಡೀತಾ ಇರೋದು. ಇದನ್ನು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಹೇಳೋಣ ಒಂದೇ ಸರಿ, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಪ್ರಜಾಕೀಯ, ಜೈ ಪ್ರಜಾಕೀಯ. ಸೂಪರ್ ಅಬ್ಬಾ.